ಈಗ ಇದೊಂದು ವಿಶೇಷವಾದ ಒಂದು ಗಿಡ ಇದು ನೋಡಿ. ಬಳ್ಳಿ ಆಲೂಗಡ್ಡೆ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ಬಹಳ ಫೇಮಸ್ ಆಗ್ತಾ ಇದೆ. ಇನ್ ಫುಡ್ ಅಂತ ಈಗ ಫೇಮಸ್ ಆಗ್ತಾ ಇದೆ. ಅಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಈ ಆಲೂಗಡ್ಡೆ. ಇದನ್ನ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರ್ ಪೇಷಂಟ್ಗಳು ಈ ಆಲೂಗಡ್ಡೆನ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರೆ. ಆಲೂಗೆಡ್ಡೆ ನೋಡಿರ್ತಾರೆ, ಅಂದರೆ ನಮ್ಮ ಭೂಮಿಯಲ್ಲೇ ಬೆಳೆಯುವಂಥದ್ದು, ಇದು ಬಳ್ಳಿಯಲ್ಲಿ ಬೆಳೆಯುವಂಥದ್ದು. ಇದ್ರದ್ದು ವಿಶೇಷತೆ ತುಂಬ ಇದೆ. ಯಾಕಂತಂದರೆ ಇವತ್ತು ಶುಗರ್ ಇರೋರು, ಕೆಲವು ಕ್ಯಾಟಗರಿ ಜೈನವರು ಅವರೆಲ್ಲ ಕೆಲವರು ಇದನ್ನ ತಿಂತಾರೆ. ಇದು ಗೆಣಸು ಸಂಬಂಧಪಟ್ಟಿದ್ದು. ಇದು ತುಂಬ ಮಹತ್ವ ಇದರದ್ದು. ಇದೊಂದು ಬಳ್ಳಿ ಹಾಕಿರೋದು. ಇದೇನು ನೀರೇನು ಹೆಚ್ಚಿಗೆ ಬೇಕಾಗಲ್ಲ. ಇದು ನಾವೆಲ್ಲನೂ ವೇಸ್ಟ್ ಜಾಗತ್ತಾಗ ಹಾಕ್ಬಿಟ್ರೆ ತಾನೇ ಅದು ಬೆಳ್ಕೊಂಡು ಒಂದು 2 ಬಳ್ಳಿ ಆಗಿದೆ. ಕಮ್ಮಿ ಅಂದರೆ ಒಂದು 5-6 kg ಮ್ಯಾಲಿದೆ ಈಗ ನಮಗೆ ಬಳ್ಳಿ ಆಲೂಗೆಡ್ಡೆ. ಇದು ತುಂಬ ದಪ್ಪ ಆಗ್ತದೆ, ಶೀರ್ಷಗಾತ್ರನ ಆಗ್ತದೆ. ಎಲ್ಲೇನೋ ಬೆಳಿಬೇಕಾದ್ರೂ ಇದಕ್ಕೇನು ಖರ್ಚು ಜಾಸ್ತಿ ಬೇಕಾಗಲ್ಲ, ನೀರು ಬೇಕಾಗಲ್ಲ. ನೀರು ಕಮ್ಮಿ ಇದ್ರೂ ಸಹ ಬದುಕ್ತಾ ಇರ್ತದೆ. ಟೇಸ್ಟ್ ಹೆಂಗಿರುತ್ತೆ ಗೌಡ್ರೆ? ಟೇಸ್ಟು ಸ್ವಲ್ಪ ಈಗ ನಾವು ಈ ಗೆಡ್ಡೆ ಗೆಣಸು ತಿಂತೀವಲ್ಲ, ಆಲೂಗೆಡ್ಡೆ ಇದು ಗೆಣಸು ತಿಂತೀವಲ್ಲ, ಆ ಟೈಪ್ ಇರ್ತದೆ. ತುಂಬ ಟೇಸ್ಟ್ ಸ್ವಲ್ಪ ಚೇಂಜ್ ಇರ್ತದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಲೂಗಡ್ಡೆಗೆ ಅದಕ್ಕೆ ಏನು ಡಿಫ್ರೆನ್ಸ್? ಆಲೂಗೆಡ್ಡೆ ತಿಂದಾಗ ನಮಗೆ ವಾಯಿ ಎಲ್ಲ ಬರ್ತದೆ, ಮೊಣಕಾಲು ನೋವು ಎಲ್ಲ ಬರ್ತದೆ ಅಂತ ಹೇಳ್ತಾರೆ. ಇದು ತಿಂದಾಗ ಏನು ಬರಲ್ಲ, ಇದು ತೊಂದರೆ ಆಗಲ್ಲ. ಇದು ನಮಗೆ ಸ್ವಲ್ಪ ಇದು ಗೆಣಸಿನ ಟೈಪ್ ಜಾತಿ ಸೇರಿದಂಥದ್ದು. ಇದು ಟೇಸ್ಟ್ ಆಲೂಗಡ್ಡೆಗೆ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಇರ್ತದೆ. ಈ ಬಳ್ಳಿ ಆಲೂಗೆಡ್ಡೆಯಲ್ಲಿ ಸಾಂಬಾರಿಗೆ ಬಳಸ್ಬೋದು, ಪಲ್ಯ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಇದರಲ್ಲಿ ನಾನಾ ಥರ. ಈಗ ಆಲೂಗೆಡ್ಡೆಗೆ ಏನು ಮಾಡ್ಬೋದು ಅದೇ ಥರ ಎಲ್ಲ ನಾವು ಇದರಲ್ಲಿ ಮಾಡ್ಬೋದು. ರೋಗ ಇಲ್ಲ, ಔಷಧಿ ಹೊಡಿಲ್ಲ, ಏನೂ ಇಲ್ಲ. ನಾಟಿ ಹೀರೆ ಇದು. ನಾಟಿ ಹೀರೆ ಒಂದು ಗಿಡ ಇಲ್ಲಿ ಅದಷ್ಟು ಕದೆ ಉಟ್ಕೊಂಡಿರೋದೆ. ನಾನೇನು ಮಾಡಿದೆ, ಒಂದು ಕಡ್ಡಿ ನಿಲ್ಲಿಸ್ಬಿಟ್ಟು ಇದಕ್ಕೆ ಬಿಟ್ಟೆ. ನೋಡಿ ಅದು ಬೆಳ್ಕೊಂತ ಇದೆ. ನಮ್ಮ ಜಾಗದಲ್ಲೇ ನಾವು ತರಕಾರಿ ಬೆಳ್ಕೊಬಿಟ್ರೆ ಎಷ್ಟು ಇದಾಗ್ತದೆ ಮನೆಗೆ ಪಲಾವ್ಗೆ ಹಾಕಂತ ಎಲೆ ಇದು.